ಅದಂಗೆ ಅವರು ಇದು ಮಾರ್ಚ್ ಅಲ್ಲಿ ಅವರ ಗವರ್ಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ತಿದ್ದಾರೆ. ಪ್ಲಾನ್ಗಳೆಲ್ಲ ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ. ಬಿಲ್ಡಿಂಗ್ ಗಳೆಲ್ಲ ಇದೆ ಎಲ್ಲಿ ಇದರಲ್ಲಿ ವೈಟ್ ಫೀಲ್ಡ್ ಏರಿಯಲ್ಲಿ. ಹೌ ಯು ಕ್ಯಾನ್ ಡೂ ಇಟ್? ಎಲ್ಲ ಲೈಸೆನ್ಸ್ ಗೀಸಸ್ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಗಳೆಲ್ಲ ಬಂದಿದೆ. ಅವ್ರೇನ್ ನೋಡಿದ್ರು, ದೇ ಹ್ಯಾವ್ ನಾಟ್ ಪರ್ಸನಲಿ ವಿಸಿಟೆಡ್. ಹಂಗೆ ಅವ್ರು ಟೀಕೆ ಮಾಡೋರು ಮಾಡ್ಲಿ, ಅವ್ರು ಏನ್ ಮಾಡ್ತಾ ಇರ್ತಾರೆ ಅವ್ರದ್ದೆಲ್ಲ. ನಾನು ಅದನ್ನ ಬರೀ ಲೆಟ್ ಮಿ ಗೋ ಇನ್ ಎ ಪ್ರೋಗ್ರೆಸಿವ್ ವೇ. ನೋಡಪ್ಪ, ಅವರು ನಮ್ ಬೆಂಗಳೂರು ಸೌತ್ಗೆ ಎಲ್ಲಾ ಟೀಮ್ ಎಲ್ಲಾ ಕಮಿಟಿಯವರು ಕೂಡ ರೆಕಮೆಂಡ್ ಮಾಡಿದ್ದಾರೆ, ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಆಗ್ಬೇಕು, ಒಳ್ಳೇದು ಇದು ಅಂತ, ಬೆಳಿಬೇಕು, ಈಚೆಗೆ ಹೋಗ್ಬೇಕು ಅಂತ. ನನ್ಗೆ ಯಾರು ಹೋಗಿ ಹೋಮ್ ಮಿನಿಸ್ಟರ್ ಹತ್ರ ಹೇಳಿ ಏನೋ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬಿಟ್ಟಂತೆ, ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದರಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ ಮಾಗಡಿಯಲ್ಲಿ ಅಂತೇಳಿ ಕೊಟ್ಬಿಟ್ಟು ಅವ್ರೇನೋ ಒಂದು ಟೆಕ್ನಿಕಲ್ ಆಗಿ ಇಟ್ ಇಸ್ ನಾಟ್ ಫೀಸಿಬಲ್ ಅಂತ ಬರ್ತಾರೆ. ಅದಕ್ಕೆ ಏನೋ ಹೌದಿಲ್ಲ, ಹೆಂಗ್ ಮಾಡ್ಬೇಕು, ನಮ್ಮೂರ ಹೆಸರು ನಾವ್ ಇಟ್ಕೊಳಕ್ಕೆ ನಾವ್ ಏನ್ ಮಾಡ್ಬೋದು ಅಂತ ಏನೋದಕ್ಕೆ ಉತ್ತರ ಕೊಡುತ್ತೆ. ಕುಮಾರಸ್ವಾಮಿ ಮಾತಿಗೆ ನಾವ್ ಯಾವ ಕಿಮ್ಮತ್ ಬಿಡುವಂತ ಅವಶ್ಯಕತೆ ಇಲ್ಲ. ಅವ್ರು ಮಾತಾಡ್ತಾರೆ, ಹೋಗ್ತಾರೆ. ಏನಾದ್ರು ಇದ್ರೆ ಅವ್ರ ಪಾರ್ಟಿಯವ್ರು ಇದಾರೆ ಇಲ್ಲಿ, ಅವ್ರದ್ದು ಅಸೆಂಬ್ಲಿ ಇದೆ, ಅವರು ದೊಡ್ಡ ಜ್ಞಾನದ ಅನುಭವದ ಭಂಡಾರದಲ್ಲಿ ಚರ್ಚೆ ಮಾಡಿ. Statements made against you, the BJP criticizing your statement which you made in a program in Bengaluru. They're saying if DK Shivakumar doesn't develop Bengaluru roads, he can resign and go. These kind of statements attacked by BJP. Let them wait for my resignation. Let them wait for my resignation. Time and again, sir, Mr. Mohandas Bhai attacking you, attacking BBMP, saying that the infrastructure is completely collapsed in Bengaluru and other things. The IT fraternity, these kind of statements made by them. I want Mr. Mohandas Bhai is a very senior man. We respect him. He's an elderly brother. He's a big man, intelligent man. He should also come to a political arena. He should also be a part of a political process. He should also be, he should win election, he should become a minister, he should become a parliament member. Then he will know what the difficulty is. ಸಜೆಷನ್ಸ್ ಕೊಡೋದು ಬಹಳ ಜನ ಇದ್ದಾರೆ, ಸಲಹೆ ಕೊಡೋರು. ಅವರೆಲ್ಲ ಮಾಡ್ಲಿ, ತೊಂದರೆ ಇಲ್ಲ. ಅವರು ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಎಲೆಕ್ಷನ್ ಬರ್ಲಿ, ಅವರೆಲ್ಲ ಬಂದಾಗ ಅವ್ರಿಗೆ ಪ್ರೋಸೆಸ್ ಏನು ಅಂತ ಗೊತ್ತಾಗ್ತದೆ, ಸಿಸ್ಟಮ್ ಏನು ಅಂತ ಗೊತ್ತಾಗ್ತದೆ. ನಾನು 50-60 ಸಾವಿರ ಕೋಟಿ ರೂಪಾಯಿ ಈಗ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾರ್ಪೊರೇಷನ್ಗೆ. ಯಾವ ಕೊಟ್ಟಿರೋ 60 ಸಾವಿರ ಕೋಟಿ? 5 ವರ್ಷಕ್ಕೆ ಕೊಟ್ಟು ಹಾಗೆಲ್ಲ ಮಾಡ್ಬೇಕಾದ್ರೆ ಒಂದು